ಇವಾಗ ಮಂಡೇ ಈವ್ನಿಂಗ್ ಇದೆ, ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಇಕ್ಕಿದ್ದೀನಿ. ಇವಾಗ ಸ್ವಲ್ಪ ಆಲೂ ಫ್ರೈಡ್ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ವಿಸಿಲ್ ಆಗಲಿ ಆಫ್ ಮಾಡಿಬಿಡ್ತೀನಿ. ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಒಂದು ಡಯಟ್ ಪ್ಲಾನಿಂಗ್ ಬಗ್ಗೆ, ನನ್ನ ಒಂದು ಡಯಟ್ ರುಟೀನ್ ಯಾವ ಥರ ಇರುತ್ತೆ ಅಂತ. ಹೋಗಿ ನಿಮಗೆ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇವತ್ತು ಸಾಯಂಕಾಲ ಅದೇ ಇವಾಗ ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾವ ಥರ ಬರುತ್ತೆ ಆಲೂ ಫ್ರೈಡ್ ರೈಸು ನೋಡೋಣ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಇವಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ಯಾವ ಥರ ಹೋಗುತ್ತೆ ಬ್ಲಾಗ್ ಅನ್ನೋದನ್ನ ನೋಡೋಣ ಬನ್ನಿ. ಕಿಚನಲ್ಲಿ ಅಡುಗೆ ಮಾಡೋದು ಒಂದು ಕೆಲಸ ಆದರೆ ಪಾತ್ರೆ ತೊಳೆಯೋದೇ ಇನ್ನೊಂದು ದೊಡ್ಡ ಕೆಲಸ ಆಗಿರುತ್ತೆ. ಯಾರಿಗೆಲ್ಲ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಆಗುತ್ತೆ, ಯಾರಿಗೆಲ್ಲ ಪಾತ್ರೆ ತೊಳೆಯೋಕ್ಕೆ ಇಷ್ಟ ಆಗಲ್ಲ ಕಾಮೆಂಟ್ ಮಾಡಿ. ನನಗೂ ಒಂದೊಂದು ಸಲ ತೊಳಿತೀನಿ, ಒಂದೊಂದು ಸಲ ಮೂಡ್ ಚೆನ್ನಾಗಿಲ್ಲ ಅಂದರೆ ತೊಳೆಯೋಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಳಿಲೇಬೇಕು. ಯಾಕಂದರೆ ಮನೇಲಿ ಬೇರೆ ಯಾರೂ ಇಲ್ಲದೆ ಇರೋ ಕಾರಣ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗಿರುತ್ತೆ. ಬಟ್ ಈ ಟೈಮಲ್ಲಿ ಆದಷ್ಟು ನಾವು ಕೆಲಸ ಮಾಡಿ ಆ್ಯಕ್ಟಿವ್ ಆಗಿದ್ದಷ್ಟು ಒಳ್ಳೆಯದು. ಸೋಂಬೇರಿತನ ಅಂತೂ ಕುತ್ಕೊಬಾರ್ದು. ನಮ್ಮ ಬಾಡಿ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಷ್ಟು ನಮ್ಮ ಒಂದು ಡೆಲಿವರಿ ಟೈಮಲ್ಲಿ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಆದಷ್ಟು ಸಿಂಪಲ್ ಆಗಿರುವಂಥ ಒಂದು ಕೆಲಸಗಳನ್ನ ಮಾಡಿಕೊಂಡು ಹೋದರೆ ಸಾಕಾಗುತ್ತೆ. ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಎಲ್ಲ ತಂದ್ಕೊಂಡು ತಿನ್ಕೊಂಡು ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ಅಷ್ಟೊಂದು ಸೇಫ್ ಅಲ್ಲ. ಮತ್ತು ನಾನಂತೂ ಈ ಒಂದು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನೋಡ್ಬೋದು, ನಾನು ನಾರ್ಮಲಾಗಿ ಹೆಂಗಿದ್ದೆ ಇವಾಗಲೂ ಕೂಡ ಹಂಗೇ ಇದ್ದೀನಿ. ಒಂದು ಚೂರೂ ಚೇಂಜಸ್ ಆಗಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಾರ್ಮಲಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸುವಾಗ ಬೇಬಿ ಎಲ್ಲ ಹೆಲ್ದಿಯಾಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾನು ಯಾಕೆ ದಪ್ಪ ಆಗಿಲ್ಲ ಅನ್ನೋದೇ ನನ್ನದೊಂದು ಚಿಂತೆ. ಏನು ತಿಂದ್ರೂ ಏನು ಮಾಡಿದ್ರೂ ದಪ್ಪನೇ ಆಗ್ತಾಯಿಲ್ಲ. ಅದೇನು ತಿನ್ನಬೇಕು ಅಂತಲೂ ಗೊತ್ತಿಲ್ಲ. ಏನಾದರೂ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ದಯವಿಟ್ಟು ಅದನ್ನು ತಿಂದು ಒಂಚೂರು ದಪ್ಪ ಹಾಕ್ತೀನಿ. ನನಗಂತೂ ತಿನ್ನೋದೆಲ್ಲ ಚೆನ್ನಾಗೇ ತಿಂತೀನಿ, ಮಾಡ್ತೀನಿ. ಟೈಮ್ ಟು ಟೈಮ್ ಊಟ ಎಲ್ಲ ತಿಂತೀನಿ. ಫ್ರೂಟ್ಸ್ ಆಗಿರಲಿ, ಹಣ್ಣಾಗಿರಲಿ, ಬೇರೆ ಥರ ಸ್ನ್ಯಾಕ್ಸ್ಗಳಾಗಿರಲಿ ಎಲ್ಲನೂ ತಿಂತೀನಿ. ಬಟ್ ಆದರೆ ದಪ್ಪ ಅಂತೂ ಆಗ್ತಾಯಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಪ್ರೆಗ್ನೆಂಟ್ ಸ್ಟಾರ್ಟಿಂಗಲ್ಲೇ 4 kgs ಡೌನ್ ಆಗಿಬಿಟ್ಟಿದ್ದೆ. ಅದಾದಮೇಲೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಸಣ್ಣ ಆಗಬಾರ್ದು. ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲಿ ಸಣ್ಣ ಆಗಿದ್ದೆ, ಹೋಗ್ತಾ ಹೋಗ್ತಾ ನಾರ್ಮಲಾಗಿ ಬಂದೆ. 55 ಏನೋ ಬಂದೆ. 54 ಇದ್ದೆ ನಾನು ನಾರ್ಮಲಲ್ಲೇ. 4 kg ಡೌನ್ ಆಗಿಬಿಟ್ಟೆ. ಮತ್ತು 4 kgs ಒಂದು 5 kgs ಇನ್ಕ್ರೀಸ್ ಮಾಡೋ ಅಷ್ಟರಲ್ಲೇ ಸುಸ್ತಾಯಿತು. ಇವಾಗ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟೆ. ಯಾಕಂದರೆ ನೈಟು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಮತ್ತು ಬೆಳಿಗ್ಗೆ ಮತ್ತೆ ಕಿಚನ್ ಕ್ಲೀನಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಮತ್ತೆ ಪಾತ್ರೆ ತೊಳೆಯೋದು ಅಂತ ಸ್ವಲ್ಪ ತಲೆ ಹಿಂಸೆ ಥರ ಆಗುತ್ತೆ. ಇವಾಗ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇಲ್ಲಿ ಪಟಾಟೆನ ನಾರ್ಮಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಒಂಚೂರು ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಹಾಕಿ ಮತ್ತೆ ಒಂದು 2 ನಿಮಿಷ ಬಿಡ್ದಿರ ಒಂದು 2 ನಿಮಿಷಕ್ಕೊಂದ್ಸತಿ ಈ ಥರ ಟರ್ನ್ ಮಾಡ್ತಾಯಿದ್ರೆ ಅದು ಅಂಟ್ಕೊಳ್ಳೋದಿಲ್ಲ. ಇಲ್ಲಾಂತಂದರೆ ನಾನ್ ಸ್ಟಿಕ್ ಆದ್ರೂ ಅಂಟ್ಕೊಳ್ಳುತ್ತೆ, ಎಂಥದ್ದಾದ್ರೂ ಆಲೂಗೆಡ್ಡೆ ಅಂಟ್ಕೊಬಿಡುತ್ತೆ ಸ್ಟಿಕ್ಕಿ ಥರ ಆಗಿ. ಸೊ ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ತಾಯಿದ್ರೆ ಕೈ ಬಿಡ್ದಿರ ಏನೂ ಆಗೋದಿಲ್ಲ. ಮತ್ತು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು. ನನಗೆ ಮರ್ತೋಯ್ತು. ಆಮೇಲೆ ನೆನಪಾಯಿತು, ನೀವು ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಯಾಕಂದರೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋ ಕಾರಣ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಅಷ್ಟು ಅಂತಲ್ಲ, ನಾನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದಾದ್ರೂ ಬೇಕು ಅನ್ನೋ ಐಟಮ್ಸಿಗೆ ಮಾತ್ರ ನಾನು ಹಾಕ್ತೀನಿ. ಇಲ್ಲಾಂದರೆ ನಾನು ಹಾಕ್ಲಿಕ್ಕೆ ಹೋಗೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ರೆಡ್ ಚಿಲ್ಲಿ, ಬಾಡಿಗೆ ಮೆಣಸಿನ್ಕಾಯಿ ಈ ಥರದ್ದೇನಾದರೂ ಹಾಕ್ಬಿಡ್ತೀನಿ ಅದ್ರ ಬದಲು. ಅದಕ್ಕೆ ಸ್ವಲ್ಪ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಇವಾಗ ಇದಕ್ಕೆ ರೈಸ್ನ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಕೆಚಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಅದಾದಮೇಲೆ ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಕೆಲವೊಬ್ಬರು ಖಾರ ತಿಂತಾರೆ, ಕೆಲವೊಬ್ಬರು ಖಾರ ತಿನ್ನೋದಿಲ್ಲ.
ಬಟ್ ಟೇಸ್ಟ್ ಮಾತ್ರ ನೀವು ಆಲೂಗೆಡ್ಡೆ ಫ್ರೈ ಮಾಡಿರ್ತೀರಲ್ವ ಆ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ಅದನ್ನು ರೈಸಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಯಾವಾಗಲೂ ನಾರ್ಮಲಾಗಿ ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ ಅಂತ ಮಾಡ್ಕೊಂಡು ತಿಂತಾ ಇರ್ತೀವಿ. ಬಟ್ ಈ ಥರನೂ ಮಾಡ್ಕೊಂಡು ತಿಂದರೆ ಒಂಥರ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಆಮೇಲೆ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಮತ್ತು ನಾವೇನಾದರೂ ಸ್ವಲ್ಪ ಪೊಟ್ಯಾಟೋನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಸೈಡ್ಸ್ ಆಗು ನಾವು ತಿನ್ಬೋದು. ಸೈಡ್ಸಲ್ಲಿ ಸ್ವಲ್ಪ ನಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಪೊಟ್ಯಾಟೊ ಫ್ರೈ ಮಾಡಿಕೊಂಡು ತುಂಬ ಜನ ಇಷ್ಟಪಡ್ತಾರೆ. ಅದು ಕೂಡ ಒಂದು ಚೆನ್ನಾಗಿರುತ್ತೆ. ಯಾವುದೇ ಒಂದು ರೆಸಿಪಿಗಾದ್ರೂ ಪೊಟ್ಯಾಟೊ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಒಂಥರ ಈ ಪಲ್ಯ ಥರ ಇರುತ್ತೆ ನೋಡಿ, ಆ ಥರ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪೊಟ್ಯಾಟೊನ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅಕ್ಕಿ ಅನ್ನ ಉಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮಗೆ ಜಾಸ್ತಿ ಬಾಸುಮತಿ ಅಂತಂದರೆ ಪಲಾವಲ್ಲಿ ಅಂತ ಇದ್ದರೆ ಇಷ್ಟ ಆಗುತ್ತೆ. ಎಲ್ಲ ರೈಸ್ಗಳಲ್ಲೂ ಬಾಸುಮತಿ ರೈಸ್ ಅಂತಂದರೆ ಅಷ್ಟಾಗಿ ಸೇರೋದಿಲ್ಲ. ಡೈಲಿ ಅಂತಂದರೆ ನಾರ್ಮಲ್ಲು ರಾ ರೈಸ್ ನಾವು ತಿನ್ನೋದು ಯಾವಾಗ್ಲೂ. ನಾವು ಜಾಸ್ತಿ ರಾ ರೈಸಲ್ಲೇ ಏನಾದರೂ ಮಾಡೋದಿದ್ರೆ ಮಾಡೋದು. ಈ ಪಲಾವು ಇಲ್ಲಾಂದರೆ ಗೀ ರೈಸು ಈ ಥರದ್ದು ಏನಾದರೂ ಮಾಡೋದಿದ್ರೆ ಎರಡೂ ಮಿಕ್ಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಬರೀ ಪಲಾವ್ನೇ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಬರೀ ಬಾಸುಮತಿ ರೈಸಲ್ಲಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಎಲ್ಲದಕ್ಕೂ ನಾರ್ಮಲ್ ಬಾಸುಮತಿ ರೈಸ್ ನಮ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ಒಂದು 3 ನೈಟಿ ಅಲ್ಲ, ಅದು ಮೆಟನರಿ ನೈಟೀಸ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನಗೆ ನಾರ್ಮಲ್ ನೈಟಿಗಳನ್ನ ಹಾಕಿ ಅಭ್ಯಾಸ ಇಲ್ಲ, ನಾನು ಯಾವಾಗಲೂ ಹಾಕೇ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಈ ಥರದ್ದೊಂದು ನೈಟಿಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಆಫ್ಲೈನಲ್ಲಿ ಅಷ್ಟಾಗಿ ಸಿಗೋದಿಲ್ಲ, ಆನ್ಲೈನಲ್ಲೇ ನಮಗೆ ಸಿಗೋದು. ನಾನು ಒಂದು ಬೇರೆ ಕಡೆ ಇನ್ನೊಂದು ವೆಬ್ಸೈಟಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೆ. ಬಟ್ ಅದರಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಈ ಒಂದು ವೆಬ್ಸೈಟಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಇದೆ, ನಾರ್ಮಲ್ ರೇಂಜಲ್ಲಿದೆ. ಆರಾಮ್ಸೆ ತರಿಸ್ಕೊಬೋದು. ಡೈಲಿ ಯೂಸ್ಗಂತೂ ಇವಾಗ ನೈಟಿಗಳಿಗೂ ನಾರ್ಮಲಾಗಿ 300, 350 ಆಗಿರಲಿ, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ಒಂದು 500 ಆ ಥರ ಆಗುತ್ತೆ. ಸೊ ಇದು ಕೂಡ ಅಷ್ಟೇ, ಒಂದು 300, 400ಅಲ್ಲಿ ನಮಗೆ ಸಿಕ್ಬಿಡುತ್ತೆ. ಆ ಥರ ಇಷ್ಟಪಡದೇ ಇರೋರು ಈ ಥರ ನೈಟಿಗಳನ್ನ ಹಾಕ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಫೀಡಿಂಗ್ ನೈಟಿನೂ ಇರುತ್ತೆ ಇದರಲ್ಲಿ, ವಿತೌಟ್ ಫೀಡಿಂಗು ಕೂಡ ಇರುತ್ತೆ. ಎರಡೂ ಕೂಡ ಚೆನ್ನಾಗಿರುತ್ತೆ. ಬಟ್ ನ್ಯೂ ಮಾಮ್ಸ್ಗಳಿಗೆ ಫೀಡಿಂಗ್ ನೈಟೀಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲೆಂತು ಕೂಡ ಕರೆಕ್ಟಾಗಿರುತ್ತೆ. ಸ್ವಲ್ಪ ಚಿಕ್ಕದು ಆ ಥರದ್ದೇನಿಲ್ಲ, ಕರೆಕ್ಟ್ ಸೈಜ್ಗೆ ಕರೆಕ್ಟ್ ಲೆಂತ್ ಇರುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ. ನಿಮಗೇನಾದರೂ ಲಿಂಕ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ಲಿಂಕ್ನ ಕೊಡ್ತೀನಿ. ಅಂದರೆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಆರ್ಡ್ರ್ ಮಾಡ್ಕೊಳ್ಳಿ. ನಿಮಗೆ ಒಂದು 4 to 5 ಡೇಸ್ ನಿಮಗೆ ಕೊರಿಯರಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಆರಾಮ್ಸೆ ತರಿಸ್ಕೊಬೋದು. ನಿಜವಾಗ್ಲೂ ನನಗೂ ಇಷ್ಟ ಆಯಿತು. ಒಂದು 3 ನೈಟೀಸ್ಗಳನ್ನ ತರಿಸ್ಕೊಂಡಿದ್ದೆ. ನೋಡೋಣ, ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ಕೊಳ್ಳೋದ್ರಿಂದ ಕ್ವಾಲಿಟಿ ಯಾವ ಥರ ಬರುತ್ತೆ ಏನು ಅಂತ ನಮಗೂ ಗೊತ್ತಿರೋದಿಲ್ಲ. ಸೊ ಅದರಿಂದ ಒಂದು 3 ನೈಟಿಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂತು. ನಾರ್ಮಲಾಗಿ ಡೈಲಿ ಯೂಸ್ ಮಾಡ್ಕೊಬೋದು. ಆಮೇಲೆ ಚೆನ್ನಾಗೂ ಕಾಣಿಸ್ತಾ ಇದೆ. ಇದು ನೈಟಿ ಥರ ಅನ್ನಿಸ್ತಾನೆ ಇಲ್ಲ, ನಾರ್ಮಲ್ ಗೌನ್ ಥರ, ಲಾಂಗ್ ಗೌನ್ ಬರುತ್ತಲ್ವ ಆ ಥರ ಅನ್ನಿಸ್ತಾ ಇದೆ. ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನ್ಯೂ ಮಾಮ್ಸ್ಗಾದರೂ ಅಷ್ಟೇ, ಇಲ್ಲಾಂದರೆ ನಾರ್ಮಲ್ ಡೈಲಿ ಯೂಸ್ಗೂ ಕೂಡ ಈ ಥರ ತರಿಸ್ಕೊಬೋದು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅದು ಈ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲ ಪ್ಯಾಂಟು ಮತ್ತು ಇನ್ನೊಂದು ಹಾಕ್ಕೊಳ್ಳೋದು ಸ್ವಲ್ಪ ಟೈಟ್ ಅನಿಸೋದು, ಅದು ಅಷ್ಟಾಗಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದರಿಂದ ಈ ಥರ ನೈಟಿಗಳನ್ನ ತರಿಸ್ಕೊಂಡ್ರೆ ಆರಾಮಾಗಿ ಹಾಕ್ಕೊಬೋದು. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಕಲರ್ಸ್ ಎಲ್ಲ ಇಷ್ಟ ಆಯಿತು. ಮತ್ತು ಇನ್ನೂ ಒಂದು 3ನ ಆರ್ಡ್ರ್ ಮಾಡಬೇಕು. ಮತ್ತು ಇನ್ನೂ ಒಂದು 3 ಪೇರ್ನ ಆರ್ಡ್ರ್ ಮಾಡಬೇಕು. ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಸ್ ನೋಡಿಕೊಂಡು ಮಾಡ್ಕೊಬೇಕು. ಫಸ್ಟ್ ಪ್ರೆಗ್ನೆಂಟ್ ಇರೋರು ಅಂತೂ ತುಂಬಾ ಶಾಪಿಂಗ್ ಮಾಡೋದಿರುತ್ತೆ. ಅದು ತೊಗೋಬೇಕು, ಇದು ತೊಗೋಬೇಕಾಗಿರುತ್ತೆ. ಯಾಕಂದರೆ ಫಸ್ಟ್ ಬೇಬಿ ಆಗಿರೋದ್ರಿಂದ ನಮ್ಮ ಹತ್ರ ಏನೂ ಪ್ರಾಡಕ್ಟ್ಗಳು ಇರೋದಿಲ್ಲ. ಸೆಕೆಂಡ್ ಪ್ರೆಗ್ನೆಂಟ್ ಅಂದರೆ ಫಸ್ಟ್ ಒನ್ನಲ್ಲೇನು ತೊಗೊಂಡಿರ್ತೀವಲ್ಲ ಅದೇನೇ ಇರುತ್ತೆ, ಒಂದು ಐಡಿಯಾಸ್ ಬರುತ್ತೆ.
ಫಸ್ಟ್ ಒನ್ ಅಂತಂದರೆ ಒಂಥರ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ, ಒಂಥರ ಭಯ ಇರುತ್ತೆ, ಒಂಥರ ಮಿಕ್ಸ್ ಫೀಲಿಂಗ್ ಇರುತ್ತೆ. ನಿಮಗೂ ಅದೇ ಥರನ ಕಾಮೆಂಟ್ ಮಾಡಿ. ಮತ್ತು ನೆಕ್ಸ್ಟು ನಾನು ಡ್ರೆಸ್ಸನ್ನು ಆರ್ಡ್ರ್ ಮಾಡ್ತೀನಲ್ವ, ಅದನ್ನು ನಾನು ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ ಗಾಯ್ಸ್. ಲವ್ ಯು ಆಲ್.